ಮಾತನಾಡೋದಕ್ಕೆ ಮತ್ತೋರ್ವ ಹಿರಿಯ ಕಲಾವಿದ ಉಮೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ಹಿರಿಯ ನಟರೊಬ್ಬರನ್ನ ಬ್ಯಾಂಕ್ ಜನಾರ್ದನ್ ಅವ್ರನ್ನ ಕಳ್ಕೊಂಡಿದ್ದೀವಿ. ಒಂದು ರೀತಿ ಹಿರಿಯ ಕೊಂಡಿಗಳು ನಮ್ಮ ಚಿತ್ರರಂಗದಿಂದ ಒಂದೊಂದೇ ಮರೆಯಾಗ್ತಾ ಇರ್ತಕ್ಕಂಥದ್ದು ತುಂಬ ನೋವಿನ ಸಂಗತಿ ಸರ್. ಇದು ತುಂಬಾ ಒಂದು ನೋವಿನ ಸಂಗತಿ. ನಮ್ಮ ಹಳೆಯ ಹಾಸ್ಯ ಕಲಾವಿದರ ಪಳೆಯುಳಿಕೆಗಳೆಲ್ಲ ಒಂದೊಂದೇ ಕಳ್ಸ್ಕೊಂಡು ಹೋಗ್ತಾ ಇದೆ. ಬಹಳ ನೋವಾಗ್ತಿದೆ ನಮ್ಗೆ. ಈ ಬೆಳಗ್ಗೆ ಗೊತ್ತಾಯ್ತು. ಅವನು ಆಸ್ಪತ್ರೆಯಲ್ಲಿ ಇದ್ದಾಗಲೂ ಹೋಗಿ ಬಂದಿದ್ದೆ ನಾನು. ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ. ನಾನು ಆಸ್ಪತ್ರೆ ಇದ್ದಾಗಲೂ ಹೋಗಿ ಬಂದಿದ್ದೆ ಒಂದ್ಸರಿ, 2-3 ಸರಿ ನಮಗೆ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ದ. ಅವನು ಅವರ ಊರಿನಲ್ಲಿ ಒಂದು ರಂಗಭೂಮಿಯಿಂದ ಆಸಕ್ತಿ ಬಂದವನು, ರಂಗಭೂಮಿಯಿಂದ ಬಂದವನು. ಅವನೇ ಒಂದು ಬೇರೆ ಕೆಲಸ ಇದ್ರು ಸಹಿತ ಕಲೆ ಬಗ್ಗೆ ಆಸಕ್ತಿ ಇತ್ತು. ನಾಟಕ ಕಂಪನಿ ಅವನು ಯಾವುದೋ ಒಂದು ಕಂಪನಿ ಸೇರ್ಕೊಂಡು ತಿರುಗಿ ಆ ಕಂಪನಿನ ತಾನೇ ವಹಿಸ್ಕೊಂಡು ಆ ಕಂಪನಿ ನಡೆಸಲಾರ ಲಾಸ್ ಆಗಿ ಕೊನೆ ಯಾಗೋ ಯಾರ್ದೋ ಒಂದು ಸಹಾಯದಿಂದ ಬ್ಯಾಂಕ್ ಸೇರ್ಕೊಂಡ. ಆಮೇಲೆ ಅಲ್ಲಿ ಬಂದ ನಂತರ ಬೆಂಗಳೂರಿಗೆ ಬಂದ ನಂತರ ನಮ್ಮ ಕುಣಿಗಲ್ ನಾಗಭೂಷಣ್ ಅವರ ಒಂದು ಸಹಾಯ ಸಹಕಾರದಿಂದ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ದ. ನಮ್ಮ ಜೊತೆ ಅನೇಕ ನಾಟಕಗಳಲ್ಲೂ ಪಾತ್ರ ಮಾಡಿದ್ದಾನೆ. ಅನೇಕ ಸೀರಿಯಲ್ಗಳಲ್ಲೂ ಸಿನಿಮಾಗಳಲ್ಲೂ ಪಾತ್ರ ಮಾಡಿದ್ದಾನೆ. ನಾನೇ ಒಂದು ನಿರ್ದೇಶನ ಮಾಡಿದ ಟೆಲಿಫಿಲಮು, ಒಂದು 2-3 ಟೆಲಿಫಿಲಮು ಸೀರಿಯಲ್ಗಳೆಲ್ಲ ನಿರ್ದೇಶನ ಮಾಡಿದ್ದೆ. ಅವಾಗ ಅದ್ರಲ್ಲೆಲ್ಲ ಪಾತ್ರ ಮಾಡಿದ್ದೇನೆ. ಆಮೇಲೆ ನನ್ನ ಮಗಳು ಭೂಪತಿ ಚಿತ್ರದಲ್ಲಿ ನನ್ನ ಮಗಳ ಜೊತೆಲೂ ಒಂದು ತಂದೆ ಮಗಳ ಪಾತ್ರ ಮಾಡಿದ್ದಾನೆ. ನಿಜವಾಗ್ಲೂ ರಂಭಾಬ್ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾನೆ. ಬೇಕಾದಷ್ಟು ಚಿತ್ರದಲ್ಲಿ ಪಾತ್ರ ಮಾಡಿದ್ದಾನೆ. ಒಳ್ಳೆ ಹಾಸ್ಯ ಕಲಾವಿದ. ಅವನಿಗೆ ಹೊಟ್ಟೆ ಬಕ್ಕ ತಲೆ ಅದೇ ಅವನಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಮತ್ತೆ ವಾಕ್ಚಾತುರ್ಯ ಚೆನ್ನಾಗಿತ್ತು. ಒಂದು ಒಳ್ಳೆ ಮತ್ತೆ ಜನಗಳಲ್ಲಿ ಎಲ್ಲರ ಸಹ ಹೊಂದಿಕೊಂಡು ಹೋಗ್ತಿದ್ದ. ಸಿನಿಮಾ ರಂಗದಲ್ಲಿ ಆಗ್ಲಿ ರಂಗಭೂಮಿಲಿ ಆಗ್ಲಿ ಎಲ್ಲರ ಹತ್ರ ಹೊಂದ್ಕೊಂಡು ಹೋಗ್ತಿದ್ದ. ಎಷ್ಟು ವರ್ಷಗಳ ಪರಿಚಯ ಸರ್ ತಮಗೆ? ಅವನು ಸುಮಾರು ನಮಗೆ ಒಂದು 45 ವರ್ಷ. ಅವನು ಚಿತ್ರರಂಗಕ್ಕೆ ಬಂದಾಗ್ಲಿಂದ ನಮ್ಮ ಪರಿಚಯ ನಮಗೆ. ಹೌದು. ಅವ್ರಿಗೆ ಇತ್ತೀಚೆಗೆ ತುಂಬಾ ಹುಷಾರ್ ತಪ್ಪಿದ್ರ ಸರ್ ಅವರು? ಹೌದು, ಅವನಿಗೆ ಹಾರ್ಟ್ ಸರ್ಜರಿ ಆಗಿತ್ತು. ಅವನಿಗೆ ಹಾರ್ಟ್ ಸರ್ಜರಿ ಆಗಿತ್ತು. ಅವಾಗ್ಲೂ ಹೋಗಿದ್ದೆ ನಾನು. ಸರಿ, ಆಮೇಲೆ ಸ್ವಲ್ಪ ಹೋಗಿ ಎಲ್ಲ ಸ್ವಲ್ಪ ಚೇತರಿಸ್ಕೊಂಡು ಹೋದ ಆದ್ಮೇಲೆ ಸ್ವಲ್ಪ ಹಾಗೆ ತಿರ್ಗಾಕ್ಕೆ ಪಾತ್ರಗಳು ಮಾಡ್ತಾ ಇದ್ದ. ಆಮೇಲೆ ತಿರ್ಗಾ ಅವನಿಗೆ ಈ ಸ್ವಲ್ಪ ಈ ಮಂಡಿ ನೋವು ಶುರು ಆಯ್ತು. ದೇಹದ ಭಾರ ಅಲ್ವಾ, ಮಂಡಿ ನೋವೆಲ್ಲ ಶುರುವಾಯ್ತು. ಹಾಗಾಗಿ ಆದ್ರೂ ಸಹಿತ ಎಲ್ಲೋ ಒಂದ್ ಕಡೆ ಕೂತ್ಕೊಂಡಾದ್ರೂ ಪಾತ್ರಗಳ ಕಲಾ ಸೇವೆ ಮಾಡ್ತಾ ಇದ್ದ ಪಾಪ ಚಿತ್ರರಂಗದಲ್ಲಿ. ಪಾಪ ಈ ಮೊನ್ನೆ ಇದ್ರಲ್ಲಿ ನಮ್ಮ ಲೀಲಾವತಿ ಅವ್ರ ಮಗ ಒಂದು ಫಂಕ್ಷನ್ ಮಾಡಿದಾಗ, ವಿನೋದ್ ರಾಜ್ ಫಂಕ್ಷನ್ ಮಾಡಿದಾಗ ಅಲ್ಲಿಗೂ ಬಂದಿದ್ದ. ಮಾತಾಡ್ಸಿದ್ದೆ. ಮತ್ತೆ ಚೆನ್ನಾಗಿದ್ದು ಕಣೆ ಅಂತಂದ. ಸರಿ ಪಾಪ ನಮ್ಗೆ ಈಗ ವಿಚಾರ ಕೇಳಿ ಬಹಳ ಬೇಸರ ಆಯ್ತು. ನಿಜವಾಗ್ಲೂ ಒಳ್ಳೆ ಕಲಾವಿದ. ಎಲ್ಲರ ಜೊತೆ ವಿಷ್ಣುವರ್ಧನ್, ಅಂಬರೀಷು ಮತ್ತೆ ಎಲ್ಲಾ ನಾಯಕರ ಜೊತೆ ಪಾತ್ರ ಮಾಡಿದ್ದಾನೆ. ಅದರಲ್ಲೂ ಜಗ್ಗೇಶ್ ಅಂತೂ ಅವನು ಬಹಳ ಪ್ರಿಯ. ಜಗ್ಗೇಶ್. ಥ್ಯಾಂಕ್ ಯು ಉಮೇಶ್ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಮತ್ತೋರ್ವ ಹಿರಿಯ ಕಲಾವಿದರು ಡಿಂಗ್ರಿ ನಾಗರಾಜ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ, ಹೇಳಿ ಸರ್. ಬಹಳ ನೋವಾಯ್ತು, ನಾವು ಬ್ಯಾಂಕ್ ಜನಾರ್ದನ್ ಅವ್ರನ್ನ ಇವತ್ತು ಕಳ್ಕೊಂಡಿದೀವಿ ಸರ್. ಹೌದೌದು ಸರ್, ನನಗೂ ಕೂಡ ಅಷ್ಟ. ಯಾಕಂದ್ರೆ ಮಧ್ಯರಾತ್ರಿ 2:30 ಗಂಟೆಗೆ ತೀರೋದಂತವನು ವಿಕ್ರಮ್ ಆಸ್ಪತ್ರೆಯೊಳಗೆ. ಅವ್ರ ಮಗ ನಾನು ಫೋನ್ ಮಾಡಿದೆ ಬೆಳಿಗ್ಗೆ 5:05 11 ಗಂಟೆಗೆ ಏನೋ ಬಾಡಿಗೆ ಕೊಡ್ತಾರಂತೆ. ಮಧ್ಯಾಹ್ನ 3 ಗಂಟೆ 4 ಗಂಟೆ ಮೇಲೆ ಏನೋ ಮಣ್ಣು ಮಾಡಕ್ಕೆ ಏರ್ಪಾಡು ಮಾಡ್ತಿದ್ದಾರೆ. ನಾನು ಕಲಾಕ್ಷೇತ್ರದಲ್ಲಿ ಇಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಏರ್ಪಾಡು ಮಾಡಿ ಕೇಳ್ತಾ ಇದೆ. ಅವರ ಮಗ ಯಾಕೋ ಇಷ್ಟ ಇಲ್ಲ. ಅದಕ್ಕೋಸ್ಕರ ಹಂಗೆ ಅವ್ರು ಇದ್ದಿದ್ ಮನೆಯನ್ನು ಮಾರ್ಬಿಟ್ಟು ಪಕ್ಕದಲ್ಲಿ ಒಂದು ಫ್ಲಾಟ್ ನಲ್ಲಿ ಇದ್ದಾರೆ ಅಲ್ಲಿ. ಈಗ ಫ್ಲಾಟ್ ಏನೋ ತಗೊಂಡೋಗ್ತಾರಂತ 11 ಗಂಟೆಗೆ. ಇಲ್ಲ ಸರ್, ನಾನು ಮನೆಗೆ ತಗೊಂಡು ಹೊರಟೋಗ್ತೀವಿ, ಅಲ್ಲಿಂದ ಇದ್ ಮಾಡ್ತೀವಿ ಅಂತಂದ್ರು. ಬಟ್ ಅವ್ನು ನನಗೂ ಬಹಳ 30-40 ವರ್ಷದಿಂದ ನಮ್ಮ ಫ್ರೆಂಡ್ಸು. ನಮ್ಮ ನಾಟಕದಲ್ಲಿ ಫಸ್ಟ್ ನಮ್ಮ ನಾಟಕದಲ್ಲಿ ಪಾಠ ಮಾಡಿಸಿದ್ ನಾನೇ ಅವನಿಗೆ. ಮಂಗಳಾವತಿಗೆ ನಾಟಕದಲ್ಲಿ, ಈ ನನಗಂಟ ಬೋರ್ಬಂಡ, ಸಿರಿದುಗೊಂಬ ಈ ನಾಟಕದಲ್ಲೆಲ್ಲ ಪಾಠ ಮಾಡಿದ ನಾನು. ಈಗ ಮುಂದಿನ ಕಾರ್ಯಗಳೆಲ್ಲ ಏನು ಅಂತ ಏನಾದ್ರು ಹೇಳಿದ್ರ ಸರ್ ತಮಗೆ? ಅವ್ರ ಮಗ ಹೇಳಿದ್ದಾನೆ, 3 ಗಂಟೆ 4 ಗಂಟೆ ಮೇಲೆ ಮಾಡ್ತಿದ್ವಿ ಕಾರ್ಯ ಅಂತ. ಅದ್ ಎಲ್ಲಿ ಏನು ಎತ್ತ ಅಂತ ಇನ್ನು ಡೀಟೇಲ್ ಇಲ್ಲ. ಈ 10-11 ಗಂಟೆ ಬಾಡಿ ತಗೊಂಡು ಮನೆಗೆ ಬರ್ತಾರೆ. ಆಮೇಲೆ ಇದ್ ಮಾಡಿ ಯೋಚನೆ ಮಾಡ್ತಾರೆ ಏನು ಎತ್ತ ಅಂತ.
ಹ್ಮ್ ನಾನು ಕಲಾಕ್ಷೇತ್ರ ಕೇಳಿದೆ, ಇವರೇನು ಬೇಡ ಅಂತಂದ್ರೆ ಅವ್ರ ಮಗ. ಅಂದ್ರೆ ಈಗ ಅಂತಿಮ ದರ್ಶನ ಎಲ್ಲ ಹೋಗಿ ಅಲ್ಲಿ ಮನೆ ಹತ್ರನೇ ಎಲ್ಲ ನೋಡ್ಬೇಕು ಅಂತನಾ? ಹೌದು, ಮನೆ ಹತ್ರ ಅದು ಆ ಗದ್ದಿ ಬೇರೆ ಸಣ್ಣದು ಗದ್ದಿ. ಅವ್ನು ಹಳೆ ಮನೆ ಹತ್ರಲ್ಲ, ಹಳೆ ಮನೆ ಮಾರ್ಬಿಟ್ಟಿದ್ದಾನೆ ಈಗ. ಓಕೆ ಓಕೆ ಪಕ್ಕದಲ್ಲಿ ಫ್ಲಾಟ್ ಅಲ್ಲಿ ಇದ್ದಾನೆ ಅವನು. ರೈಟ್. ಡಿಂಗ್ರಿ ನಾಗರಾಜ್ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಸೊ ಅವರ ಸ್ವಗೃಹದಲ್ಲೇ ಅಂತಿಮ ದರ್ಶನ ಇವತ್ತು, ಅದಾದ ನಂತರ ಸಾಯಂಕಾಲದ ವೇಳೆಗೆ ಅಂತ್ಯ ಸಂಸ್ಕಾರ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ.